Coming to the question number 8. So question number 8, it is with respect to atmosphere. So here they have given 3 statements. Without the atmosphere, the temperature would be well below the freezing point everywhere on the surface, Earth's surface. Atmosphere ಇಲ್ಲ ಅಂತಂದ್ರೆ ಅರ್ತ್ ಸರ್ಫೇಸ್ ಮೇಲೆ ಟೆಂಪರೇಚರ್ ಏನಿದೆ ಅದು ಫ್ರೀಜಿಂಗ್ ಪಾಯಿಂಟ್ ಗಿನ ಕೆಳಗಡೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ದೆನ್ heat absorbed and trapped by the atmosphere maintains the our planet's average temperature. ಅಟ್ಮಾಸ್ಫಿಯರ್ ಏನು ಹೀಟ್ನ ಅಬ್ಸಾರ್ಬ್ ಮಾಡುತ್ತೆ, ಸೊ ಅದರಿಂದ ಅರ್ತ್ ಪ್ಲಾನೆಟ್ ಏನಿದೆ ಅದನ್ನು ಮೇಂಟೈನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ದೆನ್ atmospheric gases like carbon dioxide particularly good at absorbing and trapping the radiation. Earth atmosphere ಅಲ್ಲಿ ಇರ್ತಕ್ಕಂಥ ಗ್ಯಾಸಸ್ ಕಾರ್ಬನ್ ಡೈಆಕ್ಸೈಡ್ ಏನಿದೆ ದೇ ಆರ್ ಗುಡ್ ಅಟ್ ಅಬ್ಸಾರ್ಬಿಂಗ್ ಆ್ಯಂಡ್ ಟ್ರ್ಯಾಪಿಂಗ್ ದಿ ರೇಡಿಯೇಷನ್ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಕ್ವಶನ್ ಇಟ್ ಈಸ್ ಅಬೌಟ್ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಆ್ಯಂಡ್ ಔಟ್ ಗೋಯಿಂಗ್ ಟೆರೆಸ್ಟ್ರಿಯಲ್ ರೇಡಿಯೇಷನ್. ಸೊ ಆಲ್ರೆಡಿ ಇದನ್ನು 2024 ಕೇಳಿದ್ದಾರೆ, 2022 or 23 ಕೇಳಿದ್ದಾರೆ. ಸೊ ಎವ್ರಿ ಇಯರ್ ದೇ ಆರ್ ಆಸ್ಕಿಂಗ್ question on the same theme, that is atmosphere, how atmosphere is being heated either from outgoing terrestrial radiation or incoming solar radiation. So ಈಗ ಅಟ್ಮಾಸ್ಫಿಯರ್ ಇಲ್ಲ ಅಂತಂದ್ರೆ ಏನಾಗ್ತಿತ್ತು, ಈ ಗ್ರೀನ್ ಹೌಸ್ ಗ್ಯಾಸ್ ಇರಲಿಲ್ಲ ಅಂದ್ರೆ ಟೆಂಪರೇಚರ್ ಏನಿರ್ತಿತ್ತು ಅದನ್ನ ಇಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಟ್ಟಿದ್ದಾರೆ. ಸೊ ವಿದೌಟ್ ಅಟ್ಮಾಸ್ಫಿಯರ್ ದ ಟೆಂಪರೇಚರ್ ವುಡ್ ಬಿ ವೆಲ್ ಬಿಲೋ ಫ್ರೀಜಿಂಗ್ ಪಾಯಿಂಟ್ ಎವ್ರಿವೇರ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಅಟ್ಮಾಸ್ಫಿಯರ್ ಇರಲಿಲ್ಲ ಅಂತಂದ್ರೆ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಇಂದ ಏನಾಗ್ತಿತ್ತು, ಭೂಮಿ ಕಾಯ್ತಾ ಇತ್ತು, ಕಾದ್ಮೇಲೆ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಪರ್ಫೆಕ್ಟ್ ಬ್ಲ್ಯಾಕ್ ಬಾಡಿ ಅಂತ ಕರೀತಾರೆ. ಅರ್ತ್ನ ಏನಂತ ಕರೀತಾರೆ, ಪರ್ಫೆಕ್ಟ್ ಬ್ಲ್ಯಾಕ್ ಬಾಡಿ ಅಂತ ಕರೀತಾರೆ. ಸೊ ಆ ಪ್ರಿನ್ಸಿಪಲ್ ಪ್ರಕಾರ ಯಾವುದೇ ಒಂದು ಆಬ್ಜೆಕ್ಟ್ ಹೀಟ್ ಆದ್ಮೇಲೆ ಅದು ಕಾದ್ಮೇಲೆ ಅದೇನಾಗುತ್ತೆ, ಹೀಟ್ನ ರೇಡಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರೇಡಿಯೇಟ್ ಬ್ಯಾಕ್. ಸೊ ಅರ್ತ್ ಕೂಡ ಏನು ಮಾಡುತ್ತೆ, ಇಟ್ ಸ್ಟಾರ್ಟ್ಸ್ ಟು ರೇಡಿಯೇಟ್ ಬ್ಯಾಕ್, ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಕರೀತಾರೆ. ಸೊ ಇವಾಗ ಅಟ್ಮಾಸ್ಫಿಯರ್ ಇಲ್ಲ ಅಂತಂದ್ರೆ ವಾಟ್ ಎವರ್ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಇಸ್ ದೇರ್ ಇಟ್ ಈಸ್ ಬೀಯಿಂಗ್ ಎಮಿಟೆಡ್ ಬ್ಯಾಕ್ ಟು ದ ಸ್ಪೇಸ್ in case of absence of atmosphere. So ಆ ಟೈಮಲ್ಲಿ ಏನಾಗುತ್ತೆ, ಅರ್ತ್ ಟೆಂಪರೇಚರು ಫ್ರೀಜಿಂಗ್ ಪಾಯಿಂಟ್ಗಿನ ಕೆಳಗಡೆ ಬರುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಇಟ್ ಈಸ್ ಕರೆಕ್ಟ್. ಹೀಟ್ ಅಬ್ಸಾರ್ಬ್ಡ್ ಆ್ಯಂಡ್ ಟ್ರ್ಯಾಪ್ಡ್ ಬೈ ದಿ ಅಟ್ಮಾಸ್ಫಿಯರ್ ಮೇಂಟೈನ್ಸ್ ಅವರ್ ಪ್ಲಾನೆಟ್ಸ್ ಎವ್ರಿ ಟೆಂಪರೇಚರ್. ಸೊ ಅಟ್ಮಾಸ್ಫಿಯರ್ ಏನು ಮಾಡುತ್ತೆ, ಔಟ್ ಗೋಯಿಂಗ್ ಟೆರೆಸ್ಟ್ರಿಯಲ್ ರೇಡಿಯೇಷನ್ನ ಏನು ಮಾಡುತ್ತೆ, ಅಬ್ಸಾರ್ಬ್ ಮಾಡಿ ಅದನ್ನು ಟ್ರ್ಯಾಪ್ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಅರ್ತ್ ಟೆಂಪರೇಚರು ಒಂದು ಮಾಡರೇಟ್ ಲೆವೆಲ್, ಇವಾಗ ಏನು ಎವರೇಜ್ ಟೆಂಪರೇಚರ್ ಇದೆ, average earth temperature all over the world is somewhere around 18 degrees Celsius. So ಈ 18 degrees Celsius ಮೇಂಟೈನ್ ಆಗಲಿಕ್ಕೆ ರೀಸನ್ ಏನಂತಂದ್ರೆ heat being absorbed and trapped by the atmosphere, especially gases like greenhouse gas. ಯಾವುದಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಮೀಥೇನ್ ಇರ್ಬೋದು, ವಾಟರ್ ವೇಪರ್. So all these gases are responsible, right? This statement it is correct. And statement 3, this is also correct. So answer for this question is C, 1, 2 and 3. All the 3 statements are correct. So answer, all the 3 statements are correct. So here we have given explanation. So whatever so far we have discussed that has been mentioned here, you can go through this explanation. So ಈ explanation screenshot ತಗೋಬಹುದು ಅಥವಾ notes ಮಾಡ್ಕೋಬಹುದು. So again 2026 prelims ಅಲ್ಲಿ ಇದೇ ಕಾನ್ಸೆಪ್ಟ್ ಮೇಲೆ, so at heating of the atmosphere from terrestrial radiation or insolation, so ಈ ಟ್ರೋಪೋಸ್ಫಿಯರ್ ಅಥವಾ ಸ್ಟ್ರಾಟೋಸ್ಫಿಯರ್, ಸೊ ಇದ್ರ ಮೇಲೆ ಕ್ವಶನ್ ಬರೋ ಸಾಧ್ಯತೆಗಳಿವೆ.